ನಮ್ಮ ಬೊಮ್ಮಾಯಿ ಮಗ ಚಿಕ್ಕ ಬೊಮ್ಮಾಯಿ ಗೆಲ್ತಾರೆ ಅಂತ ನಮ್ಗೆಲ್ಲ ಅನ್ಕೊಂಡಿದ್ವಿ. ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ. ನಿಮಗೆ ಬೇಕಿತ್ತ ಒಟ್ನಲ್ಲಿ ಬೊಮ್ಮಾಯಿ ಕ್ಷೇತ್ರದಲ್ಲಿ ಓಕೆ ಬೆಳ್ಳಿ ಒಳ ಉಡುಪುಗಳನ್ನ ಜನ ಸೀರಿಯಸ್ ತಗೊಂಡಿದ್ದಾರೆ. ನಾನೊಂದು ಮಾತು ಹೇಳಿದ್ದೆ ಚುನಾವಣೆ ಶುರು ಆಗಕ್ಕೆ ಮುಂಚೆ, ಒಂದು ಮಾತು ಹೇಳಿದ್ದೆ, ಬಲಿಷ್ಠರ ಮಕ್ಕಳನ್ನ ಸೋಲಿಸಿ ಅಂತ. ಅದು ನಿಜ ಆಗಿದೆ. ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬಂದ್ರೆ, ಕುಮಾರಣ್ಣ ನೀವು ನಿಮ್ಮ ಅಣ್ಣನ ಮಕ್ಕಳು ಮಾಡಿದಂತ ಹಲ್ಕಾ ಕೆಲಸಕ್ಕೆ ವಿಚಾರದಲ್ಲಿ 1 ತಿಂಗಳು ಮೈಕ್ ಹಿಡ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ರಲ್ಲ, ಕಾಂಗ್ರೆಸ್ ಅನ್ನ ಟೀಕೆ ಮಾಡುತ್ತಾ ಮೋಸ್ಟ್ಲಿ ಅದೇನಾದ್ರೂ ಹೊಡೆತ ಕೊಡುತ್ತಾ. ಯಾಕಂದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೀವು ಮತ್ತೆ ನಿಮ್ಮ ಮಗ ಚುನಾವಣೆಗೋಸ್ಕರ ಕಣ್ಣೀರಾಗ್ದವರು ಅಲ್ಲಿ ನಿಮ್ಮ ಅಣ್ಣನ ಮಗ ಮಾಡಿದಂತ ಹಲ್ಕಾ ಕೆಲಸಕ್ಕೆ ಅವನನ್ನ ಸಮರ್ಥನೆ ಮಾಡಕ್ ಹೋಗಿ ನೀವೇನಾದ್ರೂ ಕುಮಾರಸ್ವಾಮಿ ಅವರ ನಿಖಿಲ್ ಸೋಲ್ಗೆ ಕಾರಣ ಆಗ್ಬಿಟ್ರ ಅಂತ ಒಂದು ಪ್ರಶ್ನೆಯನ್ನು ಇಡುತ್ತಾ, ಜೊತೆನಲ್ಲಿ ನಾನು ಹೇಳ್ತೀನಿ ಕುಮಾರಣ್ಣ, ಯಾರಾದ್ರೂ ಬಡವರ ಮಕ್ಕಳನ್ನ ನಿಲ್ಲಿಸಿ ನೀವು ಗೆಲ್ಲಿಸಬೇಕಾಯಿತು. ಪ್ರಿಯಾಂಕಾ ಗಾಂಧಿ ಆ ಅಯೋಧ್ಯೆ ನಗರದಲ್ಲಿ ಯಾರೋ ಶೆಡ್ಯೂಲ್ ಕ್ಯಾಸ್ಟ್ ವ್ಯಕ್ತಿಯನ್ನ ನಿಲ್ಲಿಸಿ ತಮ್ಮ ಸಾಮರ್ಥ್ಯದಲ್ಲಿ ಒಬ್ಬ ಸಾಮಾನ್ಯ ಜನನ ಗೆಲ್ಸ್ಕೊಂಡ್ಬಂದ್ರು. ಈ ಪ್ರಿಯಾಂಕಾ ಗಾಂಧಿ ಮಾಡಬಹುದಾದ್ರೆ ನಮ್ಮ ಕುಮಾರಣ್ಣ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳುತ್ತಾ, ಜೊತೆಲೆ ನನ್ನ ಸ್ನೇಹಿತೆ ಪ್ರಶಾಂತಿ ಇದ್ಲು, ಕನಿಷ್ಠ ಬೇಕಾದ್ರೆ ಚನ್ನಪಟ್ಟಣಕ್ಕೆ ಅವಳೇ ನಿಲ್ಸಿದ್ರೆ ನಾವೇ ಬಂದು ಕ್ಯಾನ್ವಾಸ್ ಮಾಡಿ ಗೆಲ್ಲಿಸ್ತಾ ಇದ್ವಿ. ಯಾಕಂದ್ರೆ ವ್ಯಕ್ತಿ ಇಂಪಾರ್ಟೆಂಟ್. ನೀವು ನಿಲ್ಸಿದ್ರು ಕೂಡ ಒಳ್ಳೆ ವ್ಯಕ್ತಿನ ನಾವು ಬಂದು ಕ್ಯಾನ್ವಾಸ್ ಮಾಡ್ತಾ ಇದ್ವಿ. ಯಾಕಂದ್ರೆ ಸಾಮಾನ್ಯ ಜನರ ಮಕ್ಕಳು MLA ಆಗಬೇಕು. CM ಮಗ MLA ಆಗೋದು ದೊಡ್ಡ ವಿಚಾರ ಅಲ್ಲ. ಅದು ಚನ್ನಪಟ್ಟಣದಲ್ಲಿ ಆಗಿರ್ಬೋದು ಅಥವಾ ಬಟ್ ಆದ್ರೆ ಶಿಗ್ಗಾವಿನಲ್ಲಿ ಮಾತ್ರ ಮತದಾರ ಸರಿಯಾಗಿ ಇಕ್ಕಿದ್ದಾನೆ. ನಿಜವಾಗ್ಲೂ ಕೋಟಿ ನಮನಗಳು. ಇಂಥ ಕುಲಗೆಟ್ಟ ರಾಜಕಾರಣಿಗಳ ಕೆಲವರನ್ನ ನೀವು ಸೋಲಿಸಿದ್ದೀರಾ. ಆಮೇಲೆ ಅಲ್ಲಿ ಶಿಗ್ಗಾವಿನಲ್ಲಿ ಗೆದ್ದಿರುವಂತ ಮುಸ್ಲಿಂ ಕ್ಯಾಂಡಿಡೇಟ್ ಏನಿದಾನೆ, ನೋಡಪ್ಪ ಅಕ್ಕಪಕ್ಕ ಬರೀ ಮುಸಲ್ಮಾನ್ ಇಟ್ಕೊಂಬಾರ್ದು. ಇವತ್ತು ನಿನ್ಗೆ ಓಟ್ ಹಾಕಿ ಗೆಲ್ಸಿರೋದು ಅಲ್ಲಿನ ಹಿಂದೂಗಳು ಸಹ ಇದ್ದಾರೆ. ಹೆಚ್ಚಿನ ನೀನೊಬ್ಬ ಮುಸಲ್ಮಾನ್ಗೆ ನೀನ್ ಫಸ್ಟ್ ಈ ಹಿಂದೂಗಳು ಅಂತ ಯಾರಿದ್ದಾರೆ ಅವ್ರಗಳಿಗೆ ಲಿಂಗಾಯತ ಮಠಗಳಿಗೆ ಭೇಟಿ ಕೊಡು. ಅಲ್ಲಿ ಮಠಾಧೀಶಗಳು ಏನ್ ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊ. ಅಲ್ಲಿ ಸಾಮಾನ್ಯ ಜನರನ್ನ ಇವರು ಬಸವರಾಜ ಬೊಮ್ಮಾಯಿನೂ ಕೇರ್ ಮಾಡಲ್ಲ. ಆಟಿ ನಗರದಲ್ಲಿ ಇದ್ಕೊಂಡು ಅಲ್ಲಿ ಹೋಗಿ ಗೆದ್ಕೊಂಬಂದು ಇಲ್ಲಿ ಗೆಣಸ್ಕಿಣ ಕೆಲಸ ಮಾಡ್ತಾ ಇದ್ದ. ಏನೋ ಸೋಲ್ಸಿ ಒಳ್ಳೆ ಕೆಲಸ ಮಾಡಿದರೆ, ಸೋಲ್ಸೋದು ಇಂಪಾರ್ಟೆಂಟ್ ಅಲ್ಲ. ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ ಶಿಗ್ಗಾವಿನಲ್ಲಿ ಕೆಲಸ ಮಾಡಬೇಕು, ಜನರಿಗೆ ಸ್ಪಂದಿಸಬೇಕು. ಅದು ಇದು ಏನೋ ಬೆಳಗ್ಗೆ ಆದ್ರೆ ವಿಧಾನಸೌಧ ಮಾಡ್ಕೋದ್ ಬಿಟ್ಟು ಬಟ್ ಅಲ್ಲಿ ಜನರು ಮಾತಾಡಿಸ್ಬೇಕು. ಅಲ್ಲಿ ನಾನು ಫೀಡ್ಬ್ಯಾಕ್ ಅನ್ನ ಕೆಟ್ಟದಾದ್ರೆ ಬಂದು ನಾವೇ ಕೀಳ್ತೀವಿ, ನಿಂಗೆ ಹುಷಾರಾಗಿರುವಂತ ಹೇಳುತ್ತಾ, ಗೆದ್ದಿರುವ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ ಒಬ್ಬ CM ಮಗನನ್ನ ಸೋಲಿಸಿದಾರೆ ಅಂತ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಶಿಗ್ಗಾವಿ ಜನತೆ ಅಂತ. ಅವರಿಗೆ ಸ್ಪಂದಿಸಬೇಕು, ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು, ಅಲ್ಲಿರೋ ಸಮಸ್ಯೆನ ಬಗೆಹರಿಸಬೇಕು. ಜಿಲ್ಲಾಧಿಕಾರಿ ಜೊತೆ ಕೂತ್ಕೊಂಡು ಏನೇನು ಸಮಸ್ಯೆಗಳಿದೆ, ರೈತ ಸಮಸ್ಯೆಗಳೇನಿದೆ, ಶಿಕ್ಷಣ ಸಮಸ್ಯೆ ಏನಿದೆ ತಗೊಂಡ್ಬಂದು ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಿಗೆ ಕೊಟ್ರೆ, ಡೆಪ್ಯೂಟಿ CM ಕೈ ಕೊಟ್ರೆ 100% ಮಾಡ್ಕೊಡ್ತಾರೆ ಅಂತ ಹೇಳ್ತಾ, ಇಮಿಡಿಯೇಟ್ ಆಗಿ ಇಲ್ಲಿ 3 ಕ್ಷೇತ್ರಗಳಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಕದ ಮಹಾರಾಷ್ಟ್ರದಲ್ಲಿ ಧೂಳಿಪಟ ಆಗಿದೆ ಅಂತ ಕೇಳುತ್ತೆ. ಯಾಕೆ ಆಗಿದೆ ಅಂತ ನೋಡಕ್ ಹೋದ್ರೆ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಹೇಳ್ತಾರೆ EVM ಅಂತ. ಅಣ್ಣ ಪರಮೇಶ್ವರಣ್ಣ, EVM ಖಂಡಿತ ಅಲ್ಲಣ್ಣ, ನಿಮ್ಮ ತಲೆ ಹ್ಯಾಕ್ ಆಗಿದೆ. EVM ಹ್ಯಾಕ್ ಆಗಿಲ್ಲ, ಕಾಂಗ್ರೆಸ್ ಅವ್ರ ತಲೆ ಹ್ಯಾಕ್ ಆಗಿದೆ. ಒಂದೇ ಹೇಳ್ತೀನಿ, ನಾನು ವ್ಯಕ್ತಿ ನೋಡಕ್ಕೆ ತುಂಬಾ ಚಿಕ್ಕವನ್ ಕಾಣಿಸ್ಬೋದು. ನಿಮ್ಮ ಸೆಂಟ್ರಲ್ ಕಮಿಟಿಯವರು ಆ ಒಂದು ಮಹಾರಾಷ್ಟ್ರದ ಚುನಾವಣೆನ ಯಾರು ಬೇಕಾದ್ರೆ ನಡೆಸ್ಕೊಳ್ಳಿ, ನಮಗೆ ಅಲ್ಲಿ ಸ್ವಲ್ಪ ಟೆಕ್ನಿಕಲಿ ಒಂದು ಇನ್ಚಾರ್ಜ್ ಕೊಟ್ಟಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತೆ ಶರದ್ ಪವಾರ್ ಪಾರ್ಟಿಯನ್ನ ಮತ್ತೆ ಉದ್ಧವ್ ಠಾಕ್ರೆ ಪಾರ್ಟಿಯನ್ನ ನಾವು ಗೆಲ್ಲಿಸ್ಕೊಂಡ್ ಬರ್ತಾ ಇದ್ವಿ. ಅವರೆಲ್ಲ ಕ್ಯಾನ್ವಾಸ್ ಮಾಡ್ಕೊಂಡು ಟೆಕ್ನಿಕಲಿ ಈ ಬಿಜೆಪಿನ ಸೋಲಿಸಬೇಕು ಅಂದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮೋದಿ ಗೌರ್ಮೆಂಟ್ ಇರೋದ್ರಿಂದ IB, ಗೃಹ ಇಲಾಖೆ, ಪೊಲೀಸು ಎಲ್ಲ ಸೇರ್ಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಜನರಿಗೆ ಸುಳ್ಳನ್ನ ಬೆರೆಸಿ. ನೋಡಿ, ಆ ಸಲ್ಮಾನ್ ಖಾನ್ಗೆ ಶೂಟ್ಔಟ್ ಆಯ್ತಲ್ಲ, ಸಲ್ಮಾನ್ ಖಾನ್ ಶೂಟ್ಔಟ್ಗೂ ಮಹಾರಾಷ್ಟ್ರದ ಚುನಾವಣೆ ಗೆಲುವು ಸಂಬಂಧ ಇದೆ. ಅಲ್ಲಿ ಸಲ್ಮಾನ್ ಖಾನ್ ಮೇಲೆ ಗುಂಡ ಹಾರಿಸಿದ್ರು. ಅಲ್ಲಿ CM ಶಿಂದೆ ಬಂದ್ ಹೇಳ್ದ ಅವನು ಲಾರೆನ್ಸ್ ಡಿಸ್ಟಾಯ್ನ ಹೊಡೆದಾಕ್ತೀವಿ ಅಂತ. ಅಲ್ಲಿಗೇನಾಯ್ತು, ಗುಂಡ ಹಾರಿಸಿದ್ದವರು ಯಾರು ಅಂತ ಗೊತ್ತಾಗೋಷ್ಟೊತ್ತಿಗೆ ಗುಂಡ ಹಾರಿಸೋದ್ರನ್ನ ಮುಂಬೈ ಪೊಲೀಸರು ಕೊಂದಾಕಿದ್ರು. ಈ ಎಲ್ಲ ಸ್ಕೀಮುಗಳು ಬಿಜೆಪಿಯ ಸ್ಕೀಮು. ಚುನಾವಣೆ ಗೆಲ್ಲಕ್ಕೆ ಇವ್ರ ಸ್ಕೀಮನ್ನ ಹೊಡಿಬೇಕು ಅಂತಂದ್ರೆ ನಮ್ಮಂತ ಜೇಮ್ಸ್ ಬಾಂಡ್ಗೆ ಸ್ವಲ್ಪ ಕಾಂಗ್ರೆಸ್ ಅವರು ನನಗೆ ಇನ್ಚಾರ್ಜ್ ಕೊಟ್ಟಿದ್ರೆ, ನಮ್ಮ ಟೀಮಿಗೆ ಇನ್ಚಾರ್ಜ್ ಕೊಟ್ಟಿದ್ರೆ ಚುನಾವಣೆ ಪ್ರಚಾರ ಯಾರು ಬೇಕಾದ್ರೆ ಮಾಡ್ಕೊಂಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಟೀಮ್ ವರ್ಕ್ ಮಾಡಿದ್ರೆ
100% ಮಹಾರಾಷ್ಟ್ರದ ಚುನಾವಣೆಯನ್ನ ಕಾಂಗ್ರೆಸ್ ಇವತ್ತು ಹೆಂಗ್ ಗೆಲ್ತೋ ಇಲ್ಲಿ ಅದೇ ರೀತಿ ಉದ್ಧವ್ ಠಾಕ್ರೆ ಶಿವಸೇನಾ ಮತ್ತೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ನಾವ್ ಹೆಲ್ಪ್ ಮಾಡ್ತಾ ಇದೀವಿ. ಕನಿಷ್ಠ ನನಗೆ 4 ತಿಂಗಳು ನಮ್ಮ ಟೀಮ್ಗೆ ವರ್ಕ್ ಮಾಡಕ್ ಬಿಟ್ಟಿದ್ರೆ ಇವತ್ತು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ನೀವು 3 ಜನ ಗೆದ್ದು ಕಾಂಗ್ರೆಸ್ ಮತ್ತೆ ಶರದ್ ಪವಾರ್ ಎನ್ಸಿಪಿ ಮತ್ತೆ ಉದ್ಧವ್ ಠಾಕ್ರೆ ಸೇರ್ಕೊಂಡು ಆರಾಮಾಗಿ ಮಾಡಬಹುದಾಗಿತ್ತು. ನೀವು ಯಾರು ನಮ್ಮನ್ನ ನಂಬಲ್ಲ. ನೋಡಿದ್ರೆ ಆರ್ಡಿನರಿ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ, ಇವ್ ನೋಡಿದ್ರೆ ಗೆಲ್ಸ್ಕೊಂಬತ್ತಾನೆ ಅಂತ ನಾವು ಗೆಲ್ಸ್ಕೊಂಡ್ ಬರ್ತಾ ಇದ್ರಿ. ಯಾಕೆ ಅಂತಂದ್ರೆ ಸಿಗ್ಗಾವಿನಲ್ಲಿ ಅವ್ನ ಬಸವರಾಜ ಬೊಮ್ಮಾಯಿ ಮಗನಾಗ್ತಾನೆ ಅಂತ ನಮಗೆ ಮುಂಚೆನೆ ಗೊತ್ತಿತ್ತು. ಆವಾಗ್ಲೇನೆ ಅದಕ್ಕೆ ಮುಂಚೆನೆ ನಾವು ಕೂಡ ಎಕ್ಸ್ಪೋಸ್ ಮಾಡಿದೀವಿ ಒಂದಷ್ಟು ಕಾರ್ಯಕ್ರಮಗಳನ್ನ. ಯಾವ ಮಟ್ಟಿಗೆ ಹೊಡೆತ ಬಿತ್ತು ಅಂತಂದ್ರೆ ಇಬ್ಬರ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿದಂತ ಮತದಾರ ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ನಮ್ಮಂತರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಧ್ವನಿ ಎತ್ತವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಜನ ನ್ಯೂಟ್ರಲ್ ಧ್ವನಿಗಳಿಗೆ ಬೆಲೆ ಕೊಡ್ತಾರೆ. ನೀವೇನೇ ಕ್ಯಾನ್ವಾಸ್ ಮಾಡ್ಕೊಳ್ಳಿ, ಯಾವೇ ಸ್ಟಾರ್ಗಿರಿ ಮಾಡ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ನಮ್ಮ ಧ್ವನಿನೂ ಸಹ ಒಂದು 30% ಶಿಗ್ಗಾವಿ ಮತದಾರರ ಬದಲಾವಣೆ ಓಟು ನಿಜವಾಗ್ಲೂ ಸಾಮಾನ್ಯ ಜನರ ಕೂಗಿನ ಜೊತೆ ಇದೆ ಅಂತ ಹೇಳುತ್ತಾ, ಮಹಾರಾಷ್ಟ್ರದಲ್ಲಿ ನಮ್ಮ ಇನ್ಚಾರ್ಜ್ ಕೊಟ್ಟಿದ್ರೆ 100% ಇವರುಗಳನ್ನ ಗೆಲ್ಲಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ರಿ. ನಿಜವಾಗ್ಲೂ ಆ ಅವಕಾಶಗಳನ್ನ ನೀವೇ ಕೊಡ್ತೀರಾ, ನೀವೇ ಟ್ರೈ ಮಾಡ್ಕೊಂತೀರಾ. ನೀವೇನೋ ಎಕ್ಸ್ಪರ್ಟ್ಗಳ ತರ ಹೇಳ್ತೀರಾ, ಏನೋ ಇವಿಎಂ ಹ್ಯಾಕ್ ಆಗಿದೆ ಅಂತ. ಇವಿಎಂ ಹ್ಯಾಕ್ ಆಗುತ್ತೆ ಅಂತ ಬ್ಲೇಮ್ ಮಾಡೋದ್ ಬದಲು ನಮ್ಮ ನೆಕ್ಸ್ಟ್ ಯಾವುದೇ ಚುನಾವಣೆ ಆಗ್ಲಿ ಮಹಾರಾಷ್ಟ್ರ 100% ನಮ್ಮ ಟೀಮ್ಗೆ ನಾವ್ ಯಾರು ಕೂಡ ಅಲ್ಲಿ ಕಣ್ಣು ಕಾಣಿಸ್ಕೊಂತಿರಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ವರ್ಕ್ ಮಾಡಿಕೊಟ್ಟು ನಿಜವಾಗ್ಲೂ 4 ತಿಂಗಳು ಸಮಯ ಬೇಕಾಗಿತ್ತು. ವಿ ವುಡ್ ಕಸ್ಟಮೈಸ್ಡ್ ಎಲೆಕ್ಷನ್ ಹೆಂಗ್ ನಡಿಬೇಕು ಅಂತ ನಾವು ಡಿಸೈಡ್ ಮಾಡ್ತಾ ಇದ್ವಿ. ಮೋದಿ ಅಮಿತ್ ಶಾ ಯಾವ ರೀತಿ ಬೇಕಾದ್ರೆ ಸ್ಕೆಚ್ಗಳಾಗ್ಲಿ ಕೌಂಟರ್ ಸ್ಕೆಚ್ಗಳನ್ನ ನಾವು ಕೊಡ್ತಾ ಇದ್ವಿ. ಅಲ್ಲಿ ಜನಗಳಿಗೆ ಏನು ಮಾಹಿತಿ ತಿಳಿಸಬೇಕಾಗಿತ್ತು, ಏನ್ ಪ್ರಚಾರಕ್ಕೆ ಹೋಗ್ಬೇಕಾಗಿತ್ತು, ಯಾವ ರೀತಿ ಫೇಸ್ ಮಾಡಬೇಕಾಗಿತ್ತು, ಯಾವುದು ವಿಚಾರನೇ ಇಲ್ಲ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು ಚುನಾವಣೆ ಗೆಲ್ಲಕ್ಕೆ ತನ್ನದೇ ಆದಂತಹ ಷಡ್ಯಂತ್ರಗಳನ್ನ ಮಾಡ್ಕೊಂತವೆ, ಸ್ಕೆಚ್ಗಳ ಹಾಕೊಂಬತ್ತಾರೆ, ಒಂದು ಬ್ಲೂ ಪ್ರಿಂಟ್ ಬರ್ತದೆ. ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಎದ್ದವ್ರ ಮೇಲೆ ಬಿದ್ದವ್ರಂಗೆ उद्धव ठाकरे जी, शरद पवार जी, कांग्रेस राहुल गांधी जी, मैं आपसे एक बात बोलना चाहता हूं. देखिए, ऐसे बीजेपी से चुनाव लड़ना इतना आसान नहीं है. इसलिए तीसरी बार मोदी प्राइम मिनिस्टर बन गया. मेरा बात मानिए, राहुल गांधी जी, शरद पवार जी, उद्धव ठाकरे जी, अगर हमारा सहायता इस महाराष्ट्र चुनाव में आप लेते थे, जरूर आपका जीत होता था. उतना जितना आप अपने आप को प्रभावली समझते हैं ना, उतने ही षड्यंत्र बीजेपी करती है चुनाव जीतने के लिए. जो षड्यंत्र बीजेपी ने महाराष्ट्र में किया ना, उसका काउंटर करने के लिए आपके पास कोई भी मैकेनिज्म नहीं था. देयर वाज नो बैक एंड टीम which was working to take all the 3 parties, that is Sharad Pawar party, Congress party and Uddhav Thackeray party to the power. इसलिए आप लोग हार गए. मैं इसका जवाबदार आप लोगों को ही माने था. एंड मैं आई अपील टू राहुल गांधी, व्हाई डोंट यू टेक अप न्यू पीपल, एक अच्छा ध्वनि जिससे ना अगला बार आपको राहुल गांधी जी आपको प्रधानमंत्री बनना है तो कम से कम ऐसे जेम्स बॉन्ड लोगों को अपना पार्टी में रख के ना इंचार्ज देखिए हम क्या कमाल कराएंगे ना, आप देखते रह जाएंगे. अगला बार राहुल गांधी जी आपको प्राइम मिनिस्टर बनना है तो ये सब जो आपके पार्टी के जो लोग है ना थक गए हैं. इनके पास पैसा है बट ताकत और दिमाग नहीं है. हमारे पास दिमाग और ताकत दोनों है, अभी पैसा भी बहुत है. मैं बोलना चाहता हूं, अगर आपको प्राइम मिनिस्टर बनना है ना, जरूर हमसे हाथ मिलाइए, हम आपको प्राइम मिनिस्टर बना के छोड़ेंगे. जो चीज बीजेपी ने रखा ना, अजीत डोवल से बहुत आगे हम हैं. अजीत डोवल बोलने के लिए नए का चीफ है, बिना नए चीफ बने ना हम भी कमाल का कमाल है. राहुल गांधी जी, अगला बार बहुत नजदीक है. ऐसा ही चला जाएगा 4 साल. इससे पहले आपके सामने आके चुनाव खड़ा हो जाए ना, तब आगे पीछे देखने से अच्छा एक जेम्स बॉन्ड आपको सहायता करने के लिए रेडी है. अगर आपको चाहते तो ये हम करके देंगे.